ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದ್ಯನೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಡಾಕ್ಟರ್ ವನಜಾ ಉಪೇಂದ್ರ ನರಸಾಪುರ್, ಬಿಜಾಪುರ. ನನಗೆ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥರು ಶ್ರೀಕೃಷ್ಣ ವಿಠಲ ಎಂದು ಅಂಕಿತವನ್ನು ದಯಪಾಲಿಸಿದ್ದಾರೆ. ಅವರ ಕೃಪೆಯಿಂದ ಇಲ್ಲಿಯವರೆಗೆ 1800 ತನಕ ಕೃತಿಗಳು ರಚನೆಯಾಗಿವೆ. ನನಗೆ ತಿರುಮಲೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಶ್ರೀ ಪುರಂದರ ಅನುಗ್ರಹ ಪ್ರಶಸ್ತಿ ಕೂಡ ಸಿಕ್ಕಿದೆ. ಎಲ್ಲವೂ ನನಗೆ ಉತ್ಸಾಹದಾಯಕವಾಗಿದೆ. ಹಾಗೆ ನನ್ನ ಮೊದಲಿನ ಕೆಲವು ವಿಡಿಯೋಗಳಲ್ಲಿ ಕೂಡ ಅದನ್ನು ಕೇಳಿದವರು ಉತ್ಸಾಹ ಪ್ರತಿಕ್ರಿಯೆ ತೋರಿಸಿದ್ರಿಂದ ಈಗ ಇನ್ನೊಂದು ಸಾಹಸವನ್ನು ಮಾಡಲಿದ್ದೇನೆ. ಅದೇನೆಂದರೆ, ಪುರಂದರದಾಸರ ಒಂದು ಅಪರೂಪದ ಅಮೂಲ್ಯವಾದ ಒಂದು ಮುಂಡಿಗೆಯನ್ನು ನಾನು ಓದಿದೆ. ಅದು ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತು. ಆದರೂ ಸಹ ಪುರಂದರದಾಸರ ಅನುಗ್ರಹದಿಂದ ಹಾಗೂ ನಮ್ಮ ಕೃಷ್ಣ ವಿಠಲನ ಅನುಗ್ರಹದಿಂದ ಅದರ ಅರ್ಥವನ್ನು ನನಗೆ ತಿಳಿದಷ್ಟು ತಿಳ್ಕೊಂಡು ಅದನ್ನು ನಿಮ್ಮೆಲ್ಲರಿಗೂ ತಿಳಿಯಬಯಸುತ್ತೇನೆ. ಮೊದಲು ನಾನು ಮುಂಡಿಗೆಯನ್ನು ಹೇಳಬಯಸುತ್ತೇನೆ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಇದರ ಹೆಸರು ಬಲ್ಲವರುಂಟೆ ಪೇಳಿ ರಂಗಯ್ಯನ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಸತ್ತಿಗೆ ತಲೆಯುವಳು ನೆತ್ತಿಲಿ ಬಾಲದವಳು, ಕತ್ತಿನ ಕೆಳಗೆ ಕಪ್ಪಿನ ಕೊಪ್ಪಿನವಳು, ಸುತ್ತೇಳು ಮೈಗೆರಡು ಜೋಡು ಬಂಗಾರದ, ಸೃಷ್ಟಿಯೊಳಗೆ ಇದರ ಹೆಸರು ಬಲ್ಲವರುಂಟೆ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಜಡೆ ಮೆರಗುವ ಬಾಲೆ ಒಡಲೊಳು ಕರುಳಿಲ್ಲ, ಬಿಡದೆ ಪಟ್ಟಾವಳಿ ಉಟ್ಟು ಬಲ್ಲವಳು, ಅಡವಿಯೊಳಗೆ ಪುಟ್ಟಿ ಪಡೆದಳು ದೇಹವ, ಒಡವಿಯೊಳಗೆ ಇದರ ಹೆಸರು ಬಲ್ಲವರುಂಟೆ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಬೇರಾಗೆ ಬೆರಳೈದು ಮೂರು ತಾನೊಂದಾಗಿ, ಯಾರು ಕಂಡರು ಎಂದು ನಗು ನಗುತ್ತಾ, ಸೇರಿದ ಭಕುತರ ಪೊರೆವ ರಂಗಯ್ಯನ, ಸೇರಿ ಮೆಚ್ಚಿಕೊಳ್ಳೆ ಪುರಂದರ ವಿಠಲನ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಇದರ ಹೆಸರು ಬಲ್ಲವರುಂಟೆ ಪೇಳಿ ರಂಗಯ್ಯ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ. ಇದು ಶ್ರೀ ಪುರಂದರದಾಸರ ಒಂದು ಅಮೂಲ್ಯವಾದ ಅನುಪಮವಾದ ಹಾಗೆ ಒಂದು ಮುಂಡಿಗೆ. ಈ ಮುಂಡಿಗೆ ಬಿಡಿಸಬೇಕು ಅಂತ ನನಗೆ ಬಹಳ ಇಚ್ಛೆ ಆಯಿತು. ಅಲ್ಲದೆ ದಾಸರ ಅನುಗ್ರಹದಿಂದಲೂ ನನಗೆ ಇದರ ಕೆಲವು ಅರ್ಥಗಳು ಹೊಳೆದವು. ಹಾಗಾಗಿ ಅದನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಮೊದಲು ಪಲ್ಲವಿ ನೋಡೋಣ. ಮುಸುಕು ತೆಗೆದರೆ ಬೆನ್ನಲಿ ನಾಲಿಗೆ, ಇದರ ಹೆಸರು ಬಲ್ಲವರುಂಟೆ ಪೇಳಿ ರಂಗಯ್ಯ. ಮುಸುಕು ತೆಗೆದರೆ ಅಂದರೆ ಇಲ್ಲಿ ಮುಸುಕು ಅಂದರೆ ಅಜ್ಞಾನ.
ಅಜ್ಞಾನ ಸರಿಸಿದರೆ ಸತ್ಯದ ದರ್ಶನ. ಈ ಅಜ್ಞಾನ ಹೇಗೆ ಸರಿಯುತ್ತದೆ? ಇದು ಯಾವುವು? ಇದರ ಹೆಸರು ಬಲ್ಲವರುಂಟೆ, ಪೇಳಿ ರಂಗಯ್ಯ ಅಂದಾರಲ್ಲ. ಈ ಅಜ್ಞಾನದ ಹೆಸರೇ ಮೊದಲು ಮುಖ್ಯವಾಗಿ ಆಚ್ಛಾದನಗಳು. ಆಚ್ಛಾದನಗಳು ಅಂದರೆ ಜೀವಚ್ಛಾದನ ಮತ್ತು ಪರಮಾಚ್ಛಾದನ, ಎರಡು ಆಚ್ಛಾದನ. ಈ ಅಜ್ಞಾನಗಳು ಸರಿದರೆ ನಮಗೆ ನಾಲಿಗೆ ಅಂದರೆ ಸತ್ಯದ ದರ್ಶನ ಆಗುತ್ತದೆ. ಸತ್ಯದ ದರ್ಶನ ಅಂದರೆ ಸತ್ಯನಾಮಕ ಪರಮಾತ್ಮನ ದರ್ಶನ ಆಗುತ್ತದೆ. ಅದಕ್ಕೆ ದಾಸರು ನಮಗೆ ಇದನ್ನು ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇ ಒಂದು ನುಡಿಯಲ್ಲಿ ಹೇಳಿದ್ದಾರೆ ಅವರು, ಸುತ್ತೇಳು ಮೈಗೆರಡು ಜೋಡು ಬಂಗಾರದ ಸೃಷ್ಟಿಯೊಳಗೆ ಇದರ ಹೆಸರ ಬಲ್ಲವರುಂಟೆ. ಅದಕ್ಕೂ ಮೊದಲು ಹೇಳಿದ್ದಾರೆ, ಸತ್ತಿಗೆ ತಲೆಯವಳು, ಸತ್ತಿಗೆ ತಲೆಯವಳು, ನೆತ್ತಿಗೆ ಬಾಲದವಳು, ಕತ್ತಿನ ಕೆಳಗೆ ಕಪ್ಪಿನ ಕೊಪ್ಪಿನವಳು. ಸುತ್ತೇಳು ಮೈಗೆರಡು ಜೋಡು ಬಂಗಾರದ ಸೃಷ್ಟಿಯೊಳಗೆ ಇದರ ಹೆಸರು ಬಲ್ಲವರುಂಟೆ. ಅಂದರೆ ಸತ್ತಿಗೆ ತಲೆಯವಳು, ನೆತ್ತಿಲಿ ಬಾಲದವಳು ಅಂದರೆ ಈಗ ಹೃದಯದಲ್ಲಿ ಬೀಳ್ಕೊಡೆ ತರಹ ಕಮಲ, ಒಂದು ಪ್ರಕಾಶ ರೂಪದ ಕಮಲ ಹೃದಯದಲ್ಲಿ ಇರುವುದು. ಅದು ಕೆಳಮುಖವಾಗಿ ಮೊಗ್ಗಿನಂತೆ ಇರುವುದು. ಇದರ ಮೇಲೆ ದೇಟು, ಇದರ ಮೇಲೆ ದೇಟು ಮೇಲ್ಮುಖವಾಗಿದೆ. ಆಮೇಲೆ ಕತ್ತಿನ ಕೆಳಗೆ ಇದು ಧನಸ್ಸಿನಂತೆ ಬಾಗಿದೆ. ಅಲ್ಲದೆ ಇದರ ಸುತ್ತೇಳು ಅಂತಂದರೆ ಈಗ ನಮ್ಮ ಹೃದಯದಲ್ಲಿ ಜೀವ ಮತ್ತು ಪರಮಾತ್ಮ, ಜೀವಾತ್ಮ ಪರಮಾತ್ಮ ಇಬ್ಬರು ಇದ್ದಾರೆ. ಇದರಲ್ಲಿ ಜೀವಾತ್ಮದ ಬಗ್ಗೆ ಹೇಳ್ತಾ ಇದೆ. ಸುತ್ತೇಳು ಆವರಣ, ಸುತ್ತೇಳು ಅಂದರೆ ಏನು ಸುತ್ತಿದೆಪ್ಪ ಜೀವಕ್ಕೆ ಅಂದರೆ ಸಪ್ತಾವರಣಗಳಿವೆ. ಆ ಸಪ್ತಾವರಣದ ಒಂದು ಬೇಲಿಯೊಳಗೆ ಜೀವ ಇದೆ, ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ. ಈಗ ಹೇಳ್ತಾರಲ್ಲ, ದ್ವಾಸುಪರ್ಣ ಸಯುಜ ಸಖಾಯಂ ಅಂದರೆ ಒಂದು ವೃಕ್ಷದಲ್ಲಿ ಎರಡು ಜೋಡಿ ಹಕ್ಕಿಗಳುಂಟು. ಒಂದು ತಿನ್ನುವ ಹಕ್ಕಿ ಬಡವಾಗೈತಿ, ತಿನ್ನದ ಹಕ್ಕಿ ಬಲವಾಗೈತಿ ಅಂತಲೇ ಜಯವದೆ ಒಳಗೆ ಇದೇ ಪುರಂದರದಾಸರು ಹೇಳಿದಂತೆ ಈ ಸುತ್ತೇಳು ಏನಿದೆ ಅನ್ನೋದನ್ನು ನೋಡೋಣ. ಈ ಆವರಣಗಳು ಏನು, ಜೀವಕ್ಕೆ ಏನು ಆವರಿಸಿದೆ ಅಂತ ನೋಡೋಣ. ಅವು ಯಾವ ಆವರಣಗಳು ಅಂದರೆ ಮುಖ್ಯವಾಗಿ ಅವಿದ್ಯ, ಕಾಮ, ಅನಾದಿಕರ್ಮ, ಜೀವಚ್ಛಾದಕ, ಪರಮಾಚ್ಛಾದಿಕ, ಲಿಂಗದೇಹ ಮತ್ತು ಈಶ್ವರೇಚ್ಛ. ಈ ಅವಿದ್ಯಾ ಏನಿದೆ ಭಾವರೂಪ ಅಜ್ಞಾನ. ಇದು ಅವಿದ್ಯಾ ಸರಿಬೇಕು ನಮಗೆ. ಸರಿದು ಕಾಮ ಹೋಗಬೇಕು. ಪ್ರತಿಯೊಂದರಲ್ಲೂ ಈ ಕಾಮ್ಯ ಕರ್ಮ ಅದೆಲ್ಲ ಕಾಮಗಳು ಸರಿಬೇಕು. ಆಮೇಲೆ ಕರ್ಮಗಳು, ಅನಾದಿ ಕರ್ಮಗಳು ಈ ಜೀವವನ್ನು ಸುತ್ತಕೊಂಡೇ ಇರ್ತದೆ. ಈ ಅನಾದಿ ಕರ್ಮಗಳು ಹೋಗೋ ತನಕನೂ ಇದಕ್ಕೆ ಮುಕ್ತಿ ಇಲ್ಲ. ಈ ಅನಾದಿ ಕರ್ಮದಲ್ಲಿ ಪರಮಾತ್ಮನ ಕೃಪೆಯಿಂದನೇ ಹೋಗಬೇಕು ಹೊರತು ಜೀವ ತನ್ನ ಒಂದು ಪ್ರಯತ್ನದಿಂದ ಹೋಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಜೀವಚ್ಛಾದಿಕ ಅಂದರೆ ಜೀವಾತ್ಮ ತನ್ನ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ಅವನ ಬಗ್ಗೆ ಅಜ್ಞಾನ ಇರ್ತದೆ. ತಾನೇ ಸ್ವತಂತ್ರ ಅಂತ ತಿಳ್ಕೊಂಬಿಟ್ಟಿರ್ತದೆ. ಅಸ್ವತಂತ್ರ ಅನ್ನೋದು ಒಂದು ಗೊತ್ತೇ ಆಗೋದಿಲ್ಲ, ಅದಕ್ಕೊಂದು ಆವರಣ ಆಚ್ಛಾದಿಕ ಇರ್ತದೆ. ಹಾಗೆ ಪರಮಾತ್ಮಾಚ್ಛಾದಿಕ ಅಂದರೆ ಪರಮಾತ್ಮ ಕೂಡ ತಾನು ಸ್ವತಂತ್ರ, ತಾನೇ ನಿಂತು ಮಾಡಿಸ್ತೀನಿ, ಎಲ್ಲ ಒಂದು ಕ್ರಿಯೆಗಳು ಸಹಿತ ಹೃದಯದೊಳಗಿದ್ದು ಮಾಡಿಸುವವ ನಾನೇ ಅನ್ನೋದನ್ನು ಆಚ್ಛಾದನೆ ಮಾಡಿಬಿಟ್ಟಿರ್ತಾನೆ ಪರಮಾತ್ಮ. ಸೊ ಜೀವಾಚ್ಛಾದಕ ಮತ್ತು ಪರಮಾಚ್ಛಾದಿಕ. ಮತ್ತು ಲಿಂಗದೇಹ, ಈ ಲಿಂಗದೇಹ ಹೋಗಬೇಕು, ಅಲ್ಲಿ ತನಕ ನಮಗೆ ಬಿಡುಗಡೆ ಇಲ್ಲ. ಈ ಲಿಂಗದೇಹ ಯಾವಾಗ ನಮ್ಮದೆಲ್ಲ ಸಾಧನೆ ಪೂರ್ತಿಯಾಗಿ ವಿರ್ಜಾ ನದಿ ಸ್ನಾನ ಆದಾಗಲೇ ನಮಗೆ ಲಿಂಗದೇಹ ಭಂಗ ಆಗೋದು. ಇಷ್ಟೆಲ್ಲ ಆದರೂ ಸಹ ಈಶ್ವರೇಚ್ಛ ಮಾತ್ರ ಕಡೆ ತನಕ ಉಳ್ಕೊಳ್ಳುತ್ತೆ, ಅದು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿಯಲ್ಲೂ ಸಹ ಈಶ್ವರೇಚ್ಛನೇ ಇರ್ತದೆ. ಈಶ್ವರೇಚ್ಛ ಫಾರ್ ಎವರ್ ಅಂತಾರಲ್ಲ, ಯಾವಾಗಲೂ ಇದ್ದೇ ಇರ್ತದೆ. ಸೊ ಇವೆಲ್ಲ ಸುತ್ತೇಳು ನಮಗೆ ಆವರಣಗಳಿರ್ತವೆ, ಜೀವದ ಆವರಣಗಳಿರ್ತಾವೆ. ಈ ಎಲ್ಲ ಇರೋವಾಗ ನಾವು ಸೃಷ್ಟಿಯೊಳಗೆ ಪರಮಾತ್ಮನ ಮಹಿಮೆ ಪೂರ್ಣ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ. ಹಂಗಂತ ಹೇಳಿ ತಿಳ್ಕೊಳ್ಳಾರ್ದೆ ಇರೋಕ್ಕಾಗಲ್ಲ. ತಿಳ್ಕೊಳ್ಬೇಕು. ಅದು ಎಷ್ಟು ಯೋಗ್ಯತಾನುಸಾರ ತಿಳಿತದೆ ಅಷ್ಟು ತಿಳ್ಕೊಳ್ಬೇಕು ಹೊರತು ನಾವು ತಿಳಿಯೋದಿಲ್ಲ ಅಂಥೇಳಿ ಬಿಡಬಾರ್ದು. ಇದು ಈಗ ಎರಡನೇ ನುಡಿ ನೋಡೋಣ. ಎರಡನೇ ನುಡಿಯಲ್ಲಿ ಜಡೆ ಮೆರಗುವ ಬಾಲೆ ಒಡಲೊಳು ಕರುಳಿಲ್ಲ, ಬಿಡದೆ ಪಟ್ಟಾವಳಿ ಉಟ್ಟು ಬಲ್ಲವಳು, ಅಡವಿಯೊಳಗೆ ಪುಟ್ಟಿ ಪಡೆದಳು ದೇಹವ,
ಪೊಡವೆಯೊಳಗೆ ಇದರ ಹೆಸರು ಬಲ್ಲವರುಂಟೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸರು ಅಂತಂದರೆ, ಜಡೆ ಅಂದರೆ ನಾವು 3 ಕಾಲು ತೆಗೆದು ಹೆಣಿತೀವಲ್ಲ ಆ ಜಡೆ. 3 ಕಾಲು ಅಂದರೆ ಇಲ್ಲಿ 3 ಗುಣಗಳು ಡಿಪಿಕ್ಟ್ ಮಾಡ್ತದೆ. ತ್ರಿಗುಣಾತ್ಮಕ ಸಂಪರ್ಕದಿಂದ ಆಗುವಂಥ ಕರ್ಮಗಳು ನಮ್ಮ. ಈ ಕರ್ಮಗಳು ಹೆಂಗಿರ್ತಾವೆ ಅಂದರೆ ಆಲದ ಬಿಳಲು ಥರ ಇರ್ತಾವೆ. ಆಲದ ಬಿಳಲು ಅಂದರೆ ಒಂದು ಬೀಜದಿಂದ ಆಲದ ಮರ ಹುಟ್ಟಿ ಅದರ ಕೊಂಬೆಯಿಂದ ಅಲ್ಲಿ ಬಿಳಲು ಬಂದು ಭೂಮಿಯೊಳಗೆ ಹೊಕ್ಕು ಮತ್ತೆ ವೃಕ್ಷ ಆಗಿ ಮತ್ತೆ ಬೆಳೆದುಗಳು ಹೀಗೆ ಕಂಟಿನ್ಯೂಸ್ ಇರ್ತಾವೆ. ಕರ್ಮಗಳು ನಡೀತಾನೇ ಇರ್ತದೆ, ಕರ್ಮಗಳು ಎಡಬಿಡದೇ ಇರ್ತದೆ. ಇವೆಲ್ಲನೂ ನಮ್ಮ ಬಾಹ್ಯ ಅಂತಃಕರಣದಿಂದ ಕರ್ಮ ಮಾಡಿಸ್ತದೆ. ಆಮೇಲೆ ಒಂದು ಕರ್ಮ ಮಾಡೋದ್ರಲ್ಲಿ ಅದರ ಜೊತೆಯಲ್ಲಿ ನಾವು ಏನು ಕೆಲವು ತಪ್ಪುಗಳು ಮಾಡ್ತೀವಿ ಅಥವಾ ಬೇರೆ ಏನೇನು ತಿಳ್ಕೊಂಡು ಮಾಡ್ತೀವೋ ಅದು ಒಂದು ಕರ್ಮ ಮಾಡಿದರೆ 10 ಜನ್ಮಕ್ಕಾಗುವಷ್ಟು ಆ ಕರ್ಮಗಳು ಮತ್ತೆ ಶೇಖರ ಆಗಿರ್ತಾವೆ ನಮಗೆ. ಅದ್ರ ಜೊತೆಲೇ ಅದು ಹುಟ್ಟಿಸ್ತದೆ. ಹಾಗಾಗಿ ಕರ್ಮ ಮಾಡದೇ ಇರಲಿಕ್ಕಾಗಲ್ಲ. ಪರಮಾತ್ಮ ಕರ್ಮ ಮಾಡಿಸ್ತಾನೆ. ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಕರ್ಮ ನಾವು ಮಾಡಲೇಬೇಕು. ಅದರ ಫಲ ನಾವು ತಿನ್ನಲೇಬೇಕು. ಜೋಡಿ ಇರುವ ಹಕ್ಕಿ ತಿನ್ನದಣ್ಣ, ತಿನ್ನುವ ಹಕ್ಕಿ ಬಡವಾಗೈತಿ, ತಿನ್ನದ ಹಕ್ಕಿ ಬಲವಾಗೈತಿ. ತಿನ್ನದ ಹಕ್ಕಿನೇ ಪರಮಾತ್ಮ. ನಮಗೆ ಒಳಗೆ ನಿಂತು ಕರ್ಮಗಳನ್ನು ಮಾಡಿಸಿ ಅದರ ಫಲವನ್ನು ಉಣಿಸ್ತಾನೆ ಪರಮಾತ್ಮ ಅಂತ. ಯಾಕಂದರೆ ಇದೆಲ್ಲ ಹೋಗಲಿಲ್ಲ ಅಂದರೆ ಅಂತಃಕರಣದಲ್ಲಿ ಹರಿನ ಕಾಣೋದು ಅಸಾಧ್ಯ. ನಾವು ಅಂತಃಕರಣದಲ್ಲಿ ಹರಿ ಕಾಣಬೇಕು ಅಂತಂದರೆ ಮತ್ತೆ ಜನ್ಮ ಎತ್ತಿ ಬಂದು ಮಾನವ ಜನ್ಮ ಪಡೆದು ಸಾಧನೆ ಮಾಡಿ ಹರಿವಾಯು ಗುರುಗಳ ಕೃಪೆಯಿಂದ ನಾವು ಇದನ್ನೆಲ್ಲ ನೀಗಿಸ್ಕೊಂಡಾಗಲೇ ನಮಗೆ ಪರಮಾತ್ಮನ ದರ್ಶನಕ್ಕೆ ಅನುವಾಗ್ತದೆ. ಇದೆಲ್ಲ ತಿಳಿದಿದ್ರೂ ಸಹ ಜೀವ ಏನು ಮಾಡ್ತದೆ, ಮತ್ತೆ ಷೋಡಶ ಕಲೆಯೊಂದಿಗೆ ಪಂಚೇಂದ್ರಿಯದೊಂದಿಗೆ ಅದರೊಳಗೆ ಜೀವ ಜನ್ಮ ತಗೋತದೆ. ಪಂಚೇಂದ್ರಿಯ ಅಂದರೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು ಮತ್ತು ಮನಸ್ಸು. ಈ ಷೋಡಶ ಕಲೆಯೊಂದಿಗೆ ಅದರ ಕರ್ಮಾನುಸಾರ ಜನ್ಮ ತಗೋತದೆ. ಜನ್ಮ ತಗೊಳ್ಳೋದು ಅಷ್ಟೇ ಅಲ್ಲ, ಶರೀರ ಪಡೆದ ಮೇಲೆ ಶರೀರದಿಂದ ಎಲ್ಲ ಕರ್ಮಗಳನ್ನು ಮಾಡ್ತಾ ಹೋಗ್ತದೆ. ಒಳ್ಳೆ ಕರ್ಮ, ಕೆಟ್ಟ ಕರ್ಮ, ಯಾವ ಕರ್ಮನೂ ಆಗ್ಬೋದು. ನಾವು ಪ್ರಾರಬ್ಧ ನಮ್ದು ಏನು ಗಂಟು ಬಿಚ್ಚಿರ್ತಾನೆ ಪರಮಾತ್ಮ, ಆ ಪ್ರಾರಬ್ಧನ ನಾವು ಅದರ ಅನುಸಾರವಾಗಿ ಕರ್ಮಗಳನ್ನ ಮಾಡ್ತಾ ಹೋಗಿ. ಸುಖ ಪ್ರಾರಬ್ಧ ಇರ್ಬೋದು, ದುಃಖ ಪ್ರಾರಬ್ಧ ಇರ್ಬೋದು. ಆದರೂ ಆ ಕರ್ಮದ ಗಂಟು ಬಿಚ್ಚಿದಾಗ ಆಯಾ ಕರ್ಮಗಳನ್ನೇ ಜೀವಿ ಮಾಡ್ತಾ ಹೋಗ್ತಿರ್ತದೆ. ಅದಕ್ಕೆ ಸಂಸಾರ ಅಂದರೆ ಇದು ಕಾನನ, ಒಂದು ಅಡವಿ ಇದ್ದಂಗೆ. ಇದರೊಳಗೆ ಹುಟ್ಟುತ್ತಾಳೆ. ಸಂಸಾರ ಎಂಬ ಕಾನದಲ್ಲಿ ಜೀವ ಹುಟ್ಟಿ ಶರೀರ ಪಡಿತದೆ. ಪೊಡವೆಯೊಳಗೆ ಇದರ ಹೆಸರು ಬಲ್ಲವರುಂಟೆ. ಪೊಡವೆ ಅಂದರೆ ಕಾನನ, ಅಡವಿ ಅಂದರೆ ಸಂಸಾರದೊಳಗೆ ಇದರ ಹೆಸರು ಏನಂತಾರೆ ಅಂದರೆ ನಿತ್ಯ ಸಂಚಾರಿ ಅಂತಾರೆ. ನಿತ್ಯ ಸಂಸಾರಿಗಳದೇ ಇದು ಕರ್ಮಗಳು ಯಾವಾಗಲೂ ಅಂಟುಕೊಂಡಿರ್ತದೆ. ಇದು ಎಷ್ಟು ಚೆಂದಾಗಿದೆ. ಬಿಳಿ ಕೊಬ್ಬರಿಗೆ ಕೆಂಪು ಆವರಣ ಹತ್ತಿರ್ತವಲ್ಲ, ಹಂಗೆ ಹತ್ಕೊಂಡೇ ಇರ್ತಾವೆ. ಕರ್ಮಗಳು ಇದ್ದೇ ಇರ್ತಾವವು ಲಿಂಗದೇಹಕ್ಕೆ. ಅದು ಲಿಂಗದೇಹ ಭಂಗ ಆದಾಗ ನಮ್ಮದೆಲ್ಲ ಕರ್ಮಗಳು ಪರಮಾತ್ಮನ ಕೃಪೆಯಿಂದ ಹೋಗ್ತವೆ. ಆಮೇಲೆ ಮುಂದಿಂದು ನಮ್ಮ ಪರಮಾತ್ಮ ಏನು ಕೊಡ್ತಾನೆ ಸುಖ, ಆ ಸುಖ ಅನುಭವಿಸ್ಲಿಕ್ಕೆ ಜೀವಿ ಸಿದ್ಧ ಆಗ್ತದೆ. ಕಡೆ ನುಡಿಯಲ್ಲಿ ಹೇಳ್ತಾರೆ ದಾಸರು, ಬೇರಾಗಿ ಬೆರಳೈದು 3 ತಾನೊಂದಾಗಿ ಯಾರು ಕಂಡರು ಎಂದು ನಗುನಗುತ್ತಾ ಸೇರಿದ ಭಕುತರ ಪೊರೆವರಂಗಯ್ಯನ ಸೇರಿ ಮೆಚ್ಚಿಕೊಳ್ಳೆ ಪುರಂದರ ವಿಠಲನ ಅಂಥೇಳಿ ಮುಗಿಸ್ತಾರೆ. ಪರಮಾತ್ಮನ ಸುಲಭದಿ ಯಾರು ಕಂಡಾರ್ರಿ? ಯಾರೂ ಕಂಡಿಲ್ಲ. ಆದರೆ ಪ್ರಯತ್ನ ಮಾಡೋರು ಬಿಟ್ಟಾರೆ. ಸಜ್ಜನರು, ಅವರು ಪರಮಾತ್ಮನ ಭಕ್ತರು ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಪರಮಾತ್ಮನ ನಗುನಗುತ್ತಾ ಸಂತೋಷದಿಂದ ಮಾಡ್ತಾರೆ ಅವರು. ಬೇರಾಗಿ ಬೆರಳೈದು ಅಂದರೆ ಈ ಕಾಮಾದಿ ಏನು 5 ಅವಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಇವು ಯಾವತ್ತು ಬೇರಾಗ್ತವೆ ನಮ್ಮ ಜೀವದಿಂದ, ಇವು ಯಾವಾಗ ಹೋಗ್ತಾವೆ, ಇವೆಲ್ಲ ದುರ್ಗುಣಗಳು ಹೋಗ್ತಾವೆ. ಆವಾಗ 3 ತಾನೊಂದಾಗಿ, 3 ಅಂತಂದರೆ ಜ್ಞಾನ ಭಕ್ತಿ ವೈರಾಗ್ಯದೊಳಗೆ ಒಂದಾಗ್ತಾನೆ. ಏಕಚಿತ್ತದಿಂದ ಜ್ಞಾನ ಭಕ್ತಿ ವೈರಾಗ್ಯನ ಅದನ್ನು ಸಾಧನೆ ಮಾಡ್ತಾ ಬೆಳೆಸ್ಕೊಂಡು ಸಂತೋಷದಿಂದ ಮಾಡ್ತಾನೆ. ಹಿಂಗಾಯ್ತಲ್ಲಪ್ಪ ಅಂತ ಕೆಟ್ಟ ಅನ್ಸ್ಕೊಳ್ಳೋಂಗಿಲ್ಲ. ಅದು ಸಂತೋಷದಿಂದ ಸಾಧನೆ ಮಾಡಿ ಪರಮಾತ್ಮನ ಸೇರಿದ ಭಕುತರ ಪೊರೆವ. ಅಲ್ಲಿ ಪರಮಾತ್ಮನ ಸೇರಿದ ಮೇಲೆ ಯಾರಪ್ಪ? ಪರಮಾತ್ಮನೇ ನಮ್ಮನ್ನು ಸಲಹಬೇಕು.
ಇಂತಹ ಸಲಹುವ ಪರಮಾತ್ಮನ ಸೇರಿ ಮೆಚ್ಚಿಕೊಳ್ಳೆ ಪುರಂದರ ವಿಠಲ. ಅಂದರೆ ನಾವು ಇಂಥ ಪರಮಾತ್ಮನ ಸೇರಿ ಅಂದ್ರೆ ಅವನಿಗೆ ನಾವು ಪರಮಾತ್ಮನ ಓಲೈಸಬೇಕು, ಭಜಿಸಬೇಕು, ಸೇವಿಸಬೇಕು, ಸೇವೆ ಮಾಡಬೇಕು. ಇಷ್ಟೆಲ್ಲ ಮಾಡಿ ಅವನಿಗಾಗಿ ನಾವು ಸತ್ಕರ್ಮಗಳನ್ನು ಮಾಡಬೇಕು. ನಮ್ಮ ಜೀವನದಲ್ಲಿರುವ ಎಲ್ಲ ಪ್ರತಿ ಕ್ಷಣವೂ ನಾವು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಪರಮಾತ್ಮನ ಅಪರೋಕ್ಷ ಜ್ಞಾನ ಪಡೀಲಿಕ್ಕೆ, ದರ್ಶನ ಪಡೀಲಿಕ್ಕೆ ನಾವು ನಮ್ಮ ಕೈಲಾದ ಪ್ರಯತ್ನ, ಮಾನವ ಜನ್ಮದಲ್ಲಿ ಪ್ರಯತ್ನ ಮಾಡಿದಾಗಲೇ ನಮಗೆ ಸಾರ್ಥಕ ಆಗೋದು. ಅದಕ್ಕೆ ದಾಸರು ಹೇಳ್ತಾರೆ, ಇಂಥ ಪುರಂದರ ವಿಠಲನ ನೀವು ಭಜನೆ ಮಾಡಿರಿ. ನಿಮಗೇನಂತಂದರೆ ಅವರು ಅಂತರಂಗದಲ್ಲೇ ಇದ್ದಾನೆ ಪರಮಾತ್ಮ, ದೂರ ಇಲ್ಲ, ಹತ್ತಿರ, ಅತಿ ದೂರ ಇದ್ದಾನೆ, ಅತಿ ಹತ್ತಿರನೂ ಇದ್ದಾನೆ. ಅತಿ ಹತ್ತಿರ ನಿಮ್ಮ ಹೃದಯದಲ್ಲೇ, ನಿಮ್ಮ ಹೃದಯ ಕಮಲದಲ್ಲೇ ಪ್ರಕಾಶ ರೂಪದಿಂದ ಇರುವಂಥ ಪರಮಾತ್ಮ ನಿಮ್ಮನ್ನು ಸದಾ ನೋಡ್ತಿರ್ತಾನೆ, ಸದಾ ನಿಮ್ಮ ಹತ್ರ ಎಲ್ಲ ಕರ್ಮಗಳನ್ನ ಮಾಡಿಸ್ತಾ ಇರ್ತಾನೆ. ಅವನು ನಿಮ್ಮ ಜೊತೆಲೇ ಇರ್ತಾನೆ, ಹುಟ್ಟಿದಾಗೂ ಜೊತೆ ಇರ್ತಾನೆ, ಇದ್ದಾಗೂ ಜೊತೆ ಇರ್ತಾನೆ, ಸತ್ತ ಮೇಲೂ ಜೊತೆ ಇರ್ತಾನೆ. ಅವನೇ ಜೊತೆಗಾರ, ನಿಜವಾದ ಜೊತೆಗಾರ ಪರಮಾತ್ಮ. ಇಂಥ ಪರಮಾತ್ಮ ಎಲ್ಲಿದ್ದಾನೆ ಅಂತ ನೀವು ತಿಳ್ಕೋರಿ. ನಿಮ್ಮ ಆವರಣ, ನಿಮ್ಮದೇನು ವೀಕ್ನೆಸ್ಸು ಅಥವಾ ನಿಮಗೇನು ಅಡೆತಡೆಗಳಿವೆಲ್ಲ ಪರಮಾತ್ಮನ ಪಡೆಯೋದಕ್ಕೆ, ಅವನ್ನೆಲ್ಲ ಅವನ ದಯೆಯಿಂದನೇ ನಿವಾರಣೆ ಮಾಡ್ಕೋರಿ. ಮಾಡಿಕೊಂಡು ಪರಮಾತ್ಮನ್ನೇ ನೀವು ಶರಣು ಹೋಗ್ರಿ. ಅವನಿಗೆ ನೀವು ಮಾಡೋ ಕರ್ಮಗಳೆಲ್ಲರೂ ಸಮರ್ಪಿಸಿರಿ, ಅವನನ್ನೇ ಪೂಜೆ ಮಾಡಿರಿ, ಅವನನ್ನೇ ವಂದಿಸಿರಿ. ಅವನಿಗೆ ನೀವು ಎಲ್ಲನೂ ನೀನೇಪ್ಪ ಸ್ವಾಮಿ, ನಮ್ಮಪ್ಪ ಕಾಪಾಡಪ್ಪ ಅಂಥೇಳಿ ಅವನಿಗೆ ನಾವು ಶರಣು ಹೋದಾಗ ಅವಾಗ ನಮ್ಮ ಕರ್ಮಗಳನ್ನು ಬೆಟ್ಟದಂತೆಯುವುದನ್ನು ಕಿಂಚಿತ್ ಮಾಡ್ತಾನೆ, ಮಾಡಿ ನಮ್ಮನ್ನು ಪೊರೀತಾನೆ. ನಮ್ಮನ್ನು ನಾವು ಜ್ಞಾನಭಕ್ತಿ ವೈರಾಗ್ಯದ ಒಂದು ಈ ಸಾಧನೆ ಒಳಗೆ ನಾವು ಒಂದು ಹೆಜ್ಜೆ ಇಟ್ಟರೆ ಅವನು 10 ಹೆಜ್ಜೆ ನಮ್ಮನ್ನು ಕರ್ಕೊಂಡು ಹೋಗಿ ತನ್ನ ನಿಲಯವನ್ನು ಸೇರಿಸ್ಕೋತಾನೆ ಅವನು. ಇಂಥ ಕರುಣಾಳು ಪರಮಾತ್ಮನ ದಯೆಯನ್ನು ಪಡೀಲಿಕ್ಕೆ ನಾವು ಮಾಡೋದಿಷ್ಟೇ. ನಮ್ಮ ಕಾಮಾದಿಗಳನ್ನು ನಾವು ತ್ಯಜಿಸಬೇಕು, ಗುಣಗಳನ್ನು ಅಂದರೆ ಸದ್ಗುಣಗಳನ್ನು ಬೆಳೆಸ್ಕೋಬೇಕು. ನಾವು ಪ್ರಾಮಾಣಿಕರಾಗಿ ಜೀವನವನ್ನು ಸಾಗಿಸಿ ಮಾನವ ಜನ್ಮ ಸಾರ್ಥಕ ಮಾಡಿಕೊಂಡು ಜ್ಞಾನಭಕ್ತಿ ವೈರಾಗ್ಯಯುತವಾಗಿ ನಾವು ಸಾಧನೆ ಮಾಡಿದಾಗ ಮಾತ್ರ ನಮ್ಮ ಪುರಂದರ ವಿಠಲ ಒಲಿತಾನೆ, ನಮ್ಮನ್ನು ಮೆಚ್ಚುತ್ತಾನೆ, ನಮ್ಮನ್ನು ಸಂತೈಸ್ತಾನೆ ಅಂತ ಹೇಳ್ತಾ, ನನಗೆ ಈ ಒಂದು ಮುಂಡಿಗೆಗಳನ್ನು ಅರ್ಥ ಪೂರ್ತಿ ಅಷ್ಟೂ ರೀತಿಯಿಂದ ಹೇಳಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ನನಗೆ ತಿಳಿದಷ್ಟು ಒಂದು ಸ್ವಲ್ಪ ಒಂದು ರೀತಿಯಿಂದ ಇದು ಇರಬಹುದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಈ ಎಲ್ಲ ಕೇಳುಗರಿಗೂ ನನ್ನ ವಂದನೆಗಳು, ನಮಸ್ಕಾರ.